ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಲು ಕ್ರೀಡೆಯು ಸಹಕಾರಿಯಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಲತಾ ನಾಯಕ್ ಹೇಳಿದರು. ಹೊನ್ನವರ ಪಟ್ಟಣದ ಎಸ್ಡಿಎಂ ಮೈದಾನದಲ್ಲಿ ಶನಿವಾರ ಆಯೋಜಿಸಿದ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲಾ ಮಟ್ಟದ 14 ವರ್ಷದ ವಯೋಮಿತಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಇಲಾಖಾ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಸಾಧನೆ ಮಾಡಬೇಕು ಎಂದರು. ನಾವು ಆಟ ಆಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಆತ್ಮವಿಶ್ವಾಸ ಹಾಗೂ ನಾಯಕತ್ವ ಅಂತ ಗುಣಗಳನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿರುವ ಮಾನಸಿಕ ಒಂದು ಒತ್ತಡವನ್ನ ಕಡಿಮೆ ಮಾಡಲಿಕ್ಕೂ ಸಾಧ್ಯ ಆಗ್ತದೆ. ಎಲ್ಲ ಕ್ರೀಡಾಪಟುಗಳು ಒಂದು ಕ್ರೀಡಾ ಮನೋಭಾವನೆಯಿಂದ ಈ ಒಂದು ಪದ್ಯದಲ್ಲಿ ಭಾಗವಹಿಸಬೇಕು. ಇಲ್ಲಿ ಸೋಲು ಗೆಲುವು ಸಹಜ. ಸೋತಿದ್ದೇನೆ ಅಂತ ಬೇಜಾರು ಪಡುವಂತದ್ದಿಲ್ಲ. ಆಟದಲ್ಲಿ ಸೋಲು ಗೆಲುವು ಸಹಜ. ಡಯಟ್ ಪ್ರಾಚಾರ್ಯ ಎನ್ಆರ್ ಹೆಗಡೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ದೈಹಿಕ ವ್ಯಾಯಾಮ ಅಗತ್ಯ. ದೈಹಿಕ ಕ್ಷಮತೆ ಪ್ರೇರೇಪಿಸಲು ಕ್ರೀಡಾಕೂಟವು ಅನುಕೂಲವಾಗಿದೆ. ಅಧಿಕಾರಿಗಳ ಮತ್ತು ಶಿಕ್ಷಕರ ಸಹಕಾರದಿಂದ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು. ಇಲಾಖೆಯಿಂದ ಅತ್ಯಂತ ಕಡಿಮೆ ಅನುದಾನ ಬಂದರೂ ಶಿಕ್ಷಕರೆಲ್ಲ ಸೇರಿ ಅದ್ದೂರಿಯಾಗಿ ಕ್ರೀಡಾಕೂಟವನ್ನ ಆಯೋಜಿಸಿದ್ದಾರೆ. ಆದರೆ ಮಕ್ಕಳನ್ನ ಬಿಸಿಲಿನಲ್ಲಿ ನಿಲ್ಲಿಸಿ ಜನಪ್ರತಿನಿಧಿಗಳಿಗೆ ಕಾಯುವ ದುಸ್ಥಿತಿ ಬಂದಿದೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಒಬ್ಬರಾದರೂ ಬರಬೇಕಿತ್ತು ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಗಾಂವ್ಕರ್ ಹೇಳಿದರು. ವರ್ಷಗಳ ಕಾಲ ಶಿಕ್ಷಕರು ಇದರಲ್ಲಿ ತಮ್ಮ ಹಣವನ್ನ ವಿನಿಯೋಗಿಸಿ ಇಲಾಖೆಗೆ ಗೌರವ ಕೊಡುವ ದೃಷ್ಟಿಯಿಂದ, ಇಲಾಖೆಯ ಕೆಲಸಗಳು ಎಲ್ಲವೂ ಸುಗಮವಾಗಿರುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಒಬ್ಬರಾದ್ರೂ ಬರಬೇಕಾಗಿದೆ. ನಾವು ತುಂಬಾ ಇದು ಸರಿಯಲ್ಲ. ಯಾಕೆ ಹೇಳಿದ್ರೆ ಇಂಥ ಕಾರ್ಯಕ್ರಮಕ್ಕೆ ನಿಮ್ಮ ಸಲುವಾಗಿ ನಾವು ಮಾಡಿದ್ದು ನೀವೇ ಬರದೇ ಇದ್ರೆ ನಾವು ಇದನ್ನ ಸಿಂಪಲ್ ಆಗಿ ಮಾಡಬಹುದು. ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ನಾವು ಮಕ್ಕಳನ್ನ ಬಿಸಿಲಲ್ಲಿ ನಿಲ್ಲಿಸಿ ಇಷ್ಟೆಲ್ಲ ತೊಂದರೆ ಕೊಟ್ಟು ಈ ಕ್ರೀಡಾಕೂಟವನ್ನು ಮಾಡಬೇಕಾದ ಅವಶ್ಯಕತೆ ನಮ್ಗೆ ಇದೆಯೋ ಅನ್ನುವಂಥದ್ದು. ನನಗೆ ಬೇಸರ ಇಲ್ಲ. ನೀವು ಏನು ಬೇಕು, ಯಾರು ಬೇಕಾದ್ರೂ ಹೇಳಿ ತಪ್ಪು ತಿಳ್ಕೊಳ್ಳಿ. ತಪ್ಪು ತಿಳ್ಕೊಂಡು ಅವ್ರು ಮಾಡಿದಂತ ತಪ್ಪಿದ ಸಲುವಾಗಿ ನಾವು ತಪ್ಪನ್ನು ಹೇಳಬೇಕಾಗ್ತದೆ. ಇಷ್ಟೆಲ್ಲ ಬರಬೇಕಲ್ವಾ? ಯಾರ ಸಲುವಾಗಿ ಮಾಡಿದ್ದು ನಾವೆಲ್ಲ? ಅಕಸ್ಮಾತ್ ಇಲಾಖೆ ಅಧಿಕಾರಿಗಳು ಪ್ರೋಟೋಕಾಲ್ ದಲ್ಲಿ ಏನಾದ್ರೂ ಒಂದು ತಪ್ಪಾಗಿದ್ರೆ ಅದು ದೊಡ್ಡ ಇಶ್ಯೂ ಆಗ್ತದೆ. ಹಾಗಾದ್ರೆ ಇಷ್ಟೆಲ್ಲ ಮಾಡ್ಕೊಂಡು ನೀವು ಯಾರೂ ಬರ್ಲಿಲ್ಲ ಅಂದ್ರೆ ನಮಗೆ ತುಂಬಾ ನೋವು. ನಾವು ಇನ್ನು ಮುಂದೆ ಏನ್ ಮಾಡ್ಬೇಕು ಕೇಳಿದ್ರೆ, ದಯವಿಟ್ಟು ಎಲ್ಲಾ ಸಂಘಟನೆಗಳಿಗೆ, ನಮ್ಮ ಎಲ್ಲಾ ಶಿಕ್ಷಕ ಬಂಧುಗಳಿಗೆ ನಾವು ಹೇಳುವುದೇನು ಕೇಳಿದ್ರೆ, ನಿಮ್ಮ ಹಣ ವಿನಿಯೋಗಿಸಿ ಮಾಡಬೇಡಿ. ಸರ್ಕಾರದಲ್ಲಿ ಎಷ್ಟು ಬರ್ತದಲ್ಲ ಅಷ್ಟು ಹೇಗೆ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ ಮಾಡಿ. ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ವಿಠೋಬಾ ನಾಯಕ್, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನವರ, ಶಿಕ್ಷಕ ಸಂಘಟನೆಗಳ ಅಧ್ಯಕ್ಷರಾದ ರವೀಂದ್ರ ಭಟ್, ಎಲ್ಎಂ ಹೆಗಡೆ, ಸತೀಶ್ ನಾಯ್ಕ್, ಎಂಜಿ ನಾಯ್ಕ್, ಸಂತೋಷ್ ಕುಮಾರ್, ಮಹೇಶ್ ಶೆಟ್ಟಿ, ಬಾಬು ನಾಯ್ಕ್, ರಾಮಗೊಂಡ, ಗೌರೀಶ್ ಭಂಡಾರಿ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಮೂರುಕಟ್ಟೆ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆ ಹಾಡಿದ್ರು. ಡಿವೈಎಸ್ಪಿ ಭಾಸ್ಕರ್ ಗಾಂವ್ಕರ್ ಸ್ವಾಗತಿಸಿದ್ರು. ಬಿಇಒ ವಿನಾಯಕ್ ಅವಧಾನಿ ವಂದಿಸಿದ್ರು. ಸುದೀಶ್ ನಾಯ್ಕ್ ನಿರ್ವಹಿಸಿದ್ರು. ಸಾಮಾಜಿಕ ಹಾಗೂ ಶೈಕ್ಷಣಿಕ ಗಣತಿ ಕಾರ್ಯಕ್ಕೆ ಆರೋಗ್ಯ ಸಮಸ್ಯೆಯನ್ನ ಹೊಂದಿರುವ ಶಿಕ್ಷಕರನ್ನ ನಿಯೋಜನೆ ಮಾಡದಂತೆ ಆಗ್ರಹಿಸಿ ಭಟ್ಕಳ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು ಶನಿವಾರ ಪ್ರತಿಭಟನೆ ನಡೆಸಿದ್ದು, ತಹಶೀಲ್ದಾರ್ ಮನವರಿಕೆಯ ನಂತರ ಶಿಕ್ಷಕರು ತರಬೇತಿಗೆ ಹಾಜರಾದ ಘಟನೆ ನಡೆದಿದೆ. ಡೈರೆಕ್ಷನ್ ಬಂತ ಅಸೈನ್ ಆಗಿಲ್ಲ ಇನ್ನು ಅಸೈನ್ ಮಾಡಿಲ್ಲ ಅವ್ರು ಯಾಕೆ ತರಬೇತಿಗೆಲ್ಲ ಹಾಕಿದ್ರೆ ಯಾಕೆ ಹಾಕಿದ್ರಿ? ಅದನ್ನ ಫಿಲ್ಟರ್ ಮಾಡಿ ಕೊಟ್ಟದ್ದಾಗಿತ್ತಲ್ವಾ? ಇಷ್ಟು ಜನ ಆರಾಮಿದ್ರು ಕಾಲಕ್ಕೆ ಇದು ಮಾಡೋದು ಅಂತ ಹೇಳಿದ್ವಲ್ಲ ಮೇಡಮ್. ನಿಮ್ಗೆ ಎಲ್ಲರಿಗೂ ಯಾಕೆ ತರಬೇತಿಗೆ ನಾವು ಯಾರು ತಗೊಂಡು ಅಂತ ಹೇಳಿ ಮೊದಲು ತರಬೇತಿ ಕೊಟ್ಟಿದ್ದಾರೆ. ಕ್ಯಾನ್ಸರ್ ಪೇಷಂಟ್ ಅವರು ನೋಡಿ, ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಎತ್ಕೊಳ್ಳಿಕ್ಕೆ ಆಗುದಿಲ್ಲ. ಅವ್ರಿಗೂ ತರಬೇತಿ ತಗೊಂಡು ವಿಕಲಚೇತನರು ಇದ್ದಾರೆ ನೋಡಿ, ಭಟ್ಕಳದಲ್ಲಿ ಸಾಮಾಜಿಕ ಶೈಕ್ಷಣಿಕ ಗಣತಿಯ ಸಂಬಂಧ 254 ಬ್ಲಾಕ್ಗಳಿಗೆ ಸಿಬ್ಬಂದಿ ನಿಯೋಜನೆಗೆ ಸಂಬಂಧಿಸಿದಂತೆ 271 ಶಿಕ್ಷಕರಿಗೆ ಕೆಲ ದಿನಗಳ ಹಿಂದೆ ತರಬೇತಿ ನೀಡಲಾಗಿತ್ತು. ನಂತರ ಬ್ಲಾಕ್ಗಳ ಸಂಖ್ಯೆ 335ಕ್ಕೆ ಏರಿಕೆಯಾದ ಕಾರಣ ಹೆಚ್ಚುವರಿ ಸಿಬ್ಬಂದಿಗಳ ನಿಯೋಜನೆ ಸಂಬಂಧ ತರಬೇತಿ ಪಡೆಯುವಂತೆ 110 ಶಿಕ್ಷಕರಿಗೆ ಪತ್ರ ಕಳುಹಿಸಲಾಗಿತ್ತು. ಆದರೆ ಈ 110 ಶಿಕ್ಷಕರಲ್ಲಿ ಕೆಲವರು ಅಂಗವಿಕಲರಿದ್ರೆ, ಬಹಳಷ್ಟು ಮಂದಿ ಗಂಭೀರವಾದ ಆರೋಗ್ಯ ಸಮಸ್ಯೆಯನ್ನೇ ಎದುರಿಸುತ್ತಿರುವ ಕಾರಣ ಅವರನ್ನ ಗಣತಿ ಕಾರ್ಯಕ್ಕೆ ನಿಯೋಜಿಸದಂತೆ ಭಟ್ಕಳ ಸೊನಾರ್ಕೆರೆಯಲ್ಲಿ ಇರುವ ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಕಟ್ಟಡದಲ್ಲಿ ನಿಗದಿಯಾಗಿದ್ದ ತರಬೇತಿಗೆ ಆಗಮಿಸಿದ ಶಿಕ್ಷಕರು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಶಿರಸ್ತೇದಾರ ರಾಧಿಕಾ ಶಾಸ್ತ್ರಿ, ತರಬೇತಿಯ ನಂತರವೂ ಗಂಭೀರವಾದ ಆರೋಗ್ಯ ಸಮಸ್ಯೆಯನ್ನ ಹೊಂದಿರುವವರನ್ನ ಕೈಬಿಡಲು ಅವಕಾಶ ಇದ್ದು ನಂತರ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಶಿಕ್ಷಕರು, ಗಣತಿ ಕಾರ್ಯಕ್ಕೆ ನಿಯೋಜನೆಯಾಗದೇ ಇದ್ರೆ ಅಂತವರಿಗೆ ತರಬೇತಿ ನೀಡುವುದರಿಂದ ಏನು ಪ್ರಯೋಜನ? ತರಬೇತಿಯ ನಂತರ ನೀವು ಅವರನ್ನ ಕೈಬಿಡುವುದಿಲ್ಲ ಎಂದ್ರೆ ಏನು ಮಾಡುವುದು? ಮೊದಲು ತಹಶೀಲ್ದಾರರು ಸ್ಥಳಕ್ಕೆ ಆಗಮಿಸಿ ಸ್ಪಷ್ಟ ಭರವಸೆ ನೀಡಬೇಕು ಎಂದು ಅಸಮಾಧಾನ ಹೊರಹಾಕಿದ್ರು.
ನಾವು ಒಂದು ಲೀಸ್ಟ್ ಮಾಡಿ ಅವ್ರಿಗೆ ಬೇಕಾದಷ್ಟು ಒಂದ್ಸಲ ಕೊಟ್ಟಾಗಿತ್ತು. 254 ಪ್ಲಸ್ 271 ಮಂದಿ ಕೊಟ್ಟಾಗಿತ್ತು. ಅವರೆಲ್ಲರೂ ಟ್ರೈನಿಂಗ್ ಪಡೆದಿದ್ರು ಮತ್ತೆ ಅವರು ಸಮೀಕ್ಷೆ ಮಾಡ್ಲಿಕ್ಕೆ ತಯಾರಿದ್ರು. ಈಗ ಏಕಾಏಕಿ ನಾವು ಪ್ರಾಬ್ಲಮ್ ಇದ್ದವರನ್ನ 110 ಮಂದಿ ಕೈಬಿಟ್ಟಾಗಿತ್ತು. ಅದನ್ನ ಪರಿಶೀಲನೆ ಮಾಡುದು ತಹಸೀಲ್ದಾರ್ ಆಫೀಸು ಮತ್ತು ಬಿ ಆಫೀಸ್ ಜಂಟಿಯಾಗಿ ಪ್ರಾಬ್ಲಮ್ ಇದ್ದವರನ್ನ 110 ಮಂದಿಗೆ ಕೈ ಬಿಡಲಾಗಿತ್ತು. ಈಗ ರಾತ್ರಿ ಏನಾಗಿದೆ ಕೇಳಿದ್ರೆ ಏಕಾಏಕಿ ಆ 110 ಮಂದಿನೂ ಟ್ರೈನಿಂಗ್ ಪಡಿಬೇಕು ಅನ್ನುವಂಥದ್ದನ್ನ ಆದೇಶ ಮಾಡಿದ್ದಾರೆ. ಅದರಲ್ಲಿ ಆರಾಮ್ ಇಲ್ದಿದ್ದವ್ರು ಯಾರು, ಅಂಗವಿಕಲರು ಯಾರು, ಗರ್ಭಿಣಿಯರು ಯಾರು, ತೀವ್ರ ಕಾಯಿಲೆ ಇದ್ದವರು ಯಾರು, ನಿವೃತ್ತಿ ಅಂಚಿನ ಅದನ್ನೂ ಕೂಡ ಫಿಲ್ಟರ್ ಮಾಡದೆ ಪ್ರತಿ ಒಬ್ಬ ಶಿಕ್ಷಕನಿಗೂ ಟ್ರೈನಿಂಗ್ ಕೊಡುವಂತ ಮಾಡಿದ್ದಾರೆ. ಹಾಸ್ಪಿಟಲ್ ಇಂದ ಬೆಡ್ ಇಂದ ಎದ್ದುಕೊಂಡು ಟ್ರೈನಿಂಗ್ ಬರುವಂತ ಪರಿಸ್ಥಿತಿ ಆಗಿದೆ. ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ತಹಸೀಲ್ದಾರ್ ಸರ್ ಕೂಡ ಇಲ್ಲಿ ಇಲ್ಲ. ನಾವು ತಹಸೀಲ್ದಾರ್ ಬರಬೇಕು, ನಾವು ಮುಂದುವರಿಸ್ತೇವೆ ಅನ್ನುವಂತ ಬೇಡಿಕೆ ಇಟ್ಟಾಗಲೂ ಕೂಡ ತಹಸೀಲ್ದಾರ್ ಈಗ ಬರ್ತಾರೆ, ಮುಂದುವರಿಸಿ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲ, ಅವರು ಟ್ರೈನಿಂಗ್ ತಗೊಂಡ್ರೆ ನಂತರ ಬಿಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಬಿಡ್ಲಿಕ್ಕೆ ಅವಕಾಶ ಅಂದ್ರೆ ಇವ್ರು ಯಾಕೆ ಕೊಟ್ರೆ ಅವ್ರು ಕುತ್ಕೊಳ್ಳಿಕ್ಕೆ ಅವ್ರು ಟ್ರೈನಿಂಗ್ ತಗೊಂಡು ಹಾಕ್ಬೇಕು? ಬಿಡುದಿದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಬಹುದು. ನಿಮ್ದು ಸರ್ಕಾರದ ಮಾರ್ಗಸೂಚಿ ಏನು ವೈಲೇಷನ್ ಆದ್ರೆ ಸ್ಥಳೀಯ ಸಂಸ್ಥೆ ನೌಕರನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ, ಅವ್ರನ್ನ ತೆಗೆದುಕೊಳ್ತಾ ಇಲ್ಲ. ಮುನ್ಸಿಪಾಲಿಟಿಯಲ್ಲಿ ಅವಕಾಶ ಇದೆ, ತಾಲೂಕಾ ಪಂಚಾಯತಿಯಲ್ಲಿ ಅವಕಾಶ ಇದೆ, ಗ್ರಾಮ ಪಂಚಾಯತ್ ಅಲ್ಲಿ ಅವಕಾಶ ಇದೆ, ಕಂದಾಯ ಇಲಾಖೆ ಇದೆ. ಇದು ಭಟ್ಕಳ ತಾಲೂಕಿನಲ್ಲಿ ಈ ಸಮಸ್ಯೆ ಕ್ರಿಯೇಟ್ ಆಗ್ತದೆ. ರಾಜ್ಯಾದ್ಯಂತನೂ ಇದೆ, ಬಟ್ ಇಲ್ಲಿ ಹೆಚ್ಚಿದೆ. ಅನುದಾನಿತ ಶಾಲೆಯವರು ತೆಗೆದುಕೊಳ್ಬಹುದು. ಇದೆಲ್ಲ ನಾನು ಹೇಳ್ತಿರೋದು ಸರ್ಕಾರದ ಆದೇಶವೇ. ಸ್ಥಳೀಯ ಸಂಸ್ಥೆ, ಅನುದಾನಿತ ಶಾಲೆ ಇವ್ರನ್ನೆಲ್ಲ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಸರ್ಕಾರನೇ ಆದೇಶ ಹೊರಡಿಸಿದೆ. ಬೇಡಿಕೆ ಅಂತ ಹೇಳಿದ್ರೆ ನೀವು ಇತರ ಇಲಾಖೆಯವರನ್ನ ತಗೊಳ್ಬೇಕು. ಈ ಅನಾರೋಗ್ಯ ಪೀಡಿತರನ್ನ ಸಮಸ್ಯೆ ಕೈ ಬಿಡಬೇಕು. ಆಸ್ ಇಟ್ ಈಸ್ ಅದು ಕಂಟಿನ್ಯೂ ಮಾಡ್ಬೇಕಂತ ಈಗ ಅವರು ನಿರ್ಧಾರ ಕೈಗೊಂಡ್ರೆ ಚುನಾವಣಾಧಿಕಾರಿ ತಹಸೀಲ್ದಾರ್. ಈಗ ತಮ್ದು ಏನಿದೆ ಅವ್ರದ್ದು, ಈಗ ಟ್ರೈನಿಂಗ್ ಮಾಡಬೇಕು, ನೀವು ಕಂಟಿನ್ಯೂ ಮಾಡಬೇಕು. ಅಕಸ್ಮಾತ್ ಮಾಡದಿದ್ರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾರೆ. ಶಿಸ್ತು ಕ್ರಮಕ್ಕೆ ನಾವು ತಯಾರಿದ್ದೇವೆ. ಶಿಸ್ತು ಕ್ರಮ ನಾವೇನ್ ತಪ್ಪು ಮಾಡಲಿಲ್ಲ. ಶಿಸ್ತು ಕ್ರಮ ಮಾಡ್ಲಿಕ್ಕೆ ನಮ್ಮ ಬೇಡಿಕೆ ಈಡೇರಿಸಿ ಅಂಗವಿಕಲರು ಹಾಕ್ಲಿಕ್ಕೆ ಅವಕಾಶ ಆಗೋದಿಲ್ಲ, ಗಣಿತ ಕೆಲಸನೇ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಅಟೆಂಡ್ ಆಗಿದ್ದೇವಲ್ಲ ಶಿಸ್ತು ಕ್ರಮ ಮನೇಲೇ ಇಲ್ಲ. ಪ್ರತ್ಯೇಕ ಅವಕಾಶ ಇದೆ. ಸರ್ಕಾರದ ನಿಯಮದಲ್ಲಿ ಅವಕಾಶ ಅದೆಲ್ಲ ನೋಡಿ ನೀವು ಟ್ರೈನಿಂಗ್ ಕರಿಬಹುದಿತ್ತು. ಚುನಾವಣಾ ಕೆಲಸ ಮಾಡುವಾಗ್ಲೂ 6 ತಿಂಗಳ ಸರ್ವಿಸ್ ಇರೋರಿಗೆ ವಿನಾಯಿತಿ ಕೊಡೋದಿದೆ. ಅನಾರೋಗ್ಯ ಪೀಡಿತರಿಗೆ, ಗರ್ಭಿಣಿಯರಿಗೆ, ಮಗು ಇರೋರಿಗೆ ಎಲ್ಲರಿಗೂ ಎಲ್ಲ ವ್ಯವಸ್ಥೆಯಲ್ಲೂ ವಿನಾಯಿತಿ ಇದೆ. ಈ ಚುನಾವಣೆಯಲ್ಲಿ ಮಾತ್ರ ಯಾಕೆ ನಮ್ಗೆ ಈ ರೀತಿ? ದಸರಾ ಟೈಮ್, ಧಾರ್ಮಿಕ ಹಬ್ಬಗಳಿದ್ದಾವೆ. ಆದ್ರೂ ನಾವು ಸರ್ಕಾರದ ಮತ್ತೆ ರಜೆ ಯಾಕೆ ಕೊಡುದು? ವಿಶ್ರಾಂತಿ ಸಿಗ್ಲಿ ಅಂತ ಕೊಡ್ತಾ ಇರೋ ರಜೆ ಅದನ್ನು ನಾವು ಕಳ್ಕೊಂಡು ಒಂದು ಅವ್ರಿಗೆ ಬೇಕಾದಷ್ಟು ಮಾಡ್ತಾ ಇದೀವಿ. ಆದ್ರೂ ಕೂಡ ನಮ್ಗೆ ಈ ರೀತಿ ಕೈ ಬಿಡಬೇಕಾದಂತವ್ರು ಕೂಡ ಟ್ರೈನಿಂಗ್ ಕೊಟ್ಟು ತೊಂದರೆಗೆ ಒಳಪಡಿಸಿದಂಗೆ ಆಗಿದೆ. ಈಗ ನಿಮ್ದು ಬೈಕೌಟ್ ಎಷ್ಟು ಹೊತ್ತವರೆಗೆ ಮುಂದುವರಿತದೆ? ತಹಸೀಲ್ದಾರ್ ಬರುವ ತನಕನೂ ಕೂಡ ನಾವು ಬೈಕೌಟ್ ಮಾಡ್ತೀವಿ. ತಹಸೀಲ್ದಾರ್ ಮಧ್ಯಾಹ್ನ ನಂತರ ಬಂದ್ರೆ, ಮಧ್ಯಾಹ್ನ ನಂತರ ಅಕಸ್ಮಾತ್ ನಾಳೆ ಬಂದ್ರೆ ಹಾಗೆ ಮುಂದುವರಿತಾರೆ. ಇದಕ್ಕೆ ಉತ್ತರಿಸಿದ ಶಿರಸ್ತೆದಾರ ರಾಧಿಕಾ, ತಹಶೀಲ್ದಾರರು ಚುನಾವಣಾ ಮತಗಟ್ಟೆ ವಿಂಗಡಣೆಯ ತುರ್ತು ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದು ಈಗಲೇ ಇಲ್ಲಿಗೆ ಬರಲು ಸಾಧ್ಯವಾಗುವುದಿಲ್ಲ. ತರಬೇತಿ ಕಾರ್ಯವನ್ನ ಮುಂದುವರಿಸುವಂತೆ ತಮಗೆ ತಿಳಿಸಿದ್ದು, ನಂತರ ತಹಶೀಲ್ದಾರರು ಬಂದು ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಸಮಾಧಾನ ಪಡಿಸಲು ಯತ್ನಿಸಿದ್ರು. ಶಿಸ್ತು ಕ್ರಮಕ್ಕೂ ಜಗ್ಗದ ಪ್ರತಿಭಟನಾ ನಿರತ ಶಿಕ್ಷಕರು ತರಬೇತಿ ಕೇಂದ್ರದಿಂದ ಹೊರಗೆ ಬಂದು ಪ್ರತಿಭಟನೆ ಮುಂದುವರೆಸಿದ್ರು. ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನೀವು ಅಲ್ಲಿ ಫೈಲ್ ನೋಡಿ ಮೇಡಮ್, ಅವರು ಎಲ್ಲ ರಿಪೋರ್ಟ್ ಇಟ್ಕೊಂಡಿದ್ದಾರೆ. ಅವರು ಮಷೀನ್ ಇದೆ, ಆರ್ಟ್ ಆಪರೇಟ್ ಆಗೋದು ಮಷೀನ್ ಮೇಲೆ. ಅವರು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗ್ತದ? ಅವರು ಸ್ಪೆಷಲ್ ರಿಯಾಯಿತಿ ಇದೆ, ಸ್ಪೆಷಲ್ ರಿಯಾಯಿತಿ ಇದೆ. ಯಾಕೆ ತರಬೇತಿ ಅವ್ರು ಕರಿಬೇಕು? ಅಸೈನ್ ಅಂದ್ರೆ ನೀವು ಬಿಯೋರ್ ಮೇಲೆ ನಂಬಿಕೆ ಇಲ್ವಂಗಾರೆ ಅವ್ರು ಅಂತ ನೋಡೇ ಬಿಟ್ಟಿದ್ದಲ್ವಾ? ನಂತರ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ಸಚಿವ ಮಂಕಾಳ್ ವೈದ್ಯರನ್ನ ಭೇಟಿ ಮಾಡಿ ಸಮಸ್ಯೆಯನ್ನ ವಿವರಿಸಿದ್ರು. ಈ ಬಗ್ಗೆ ತಹಶೀಲ್ದಾರರನ್ನ ಸಂಪರ್ಕಿಸಿದ ಸಚಿವ ಮಂಕಾಳ್ ವೈದ್ಯ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಇದಾದ ಕೆಲ ಹೊತ್ತಿನಲ್ಲಿಯೇ ತರಬೇತಿ ಕೇಂದ್ರಕ್ಕೆ ಆಗಮಿಸಿದ ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ, ಇದು ಸರ್ಕಾರದ ಕಾರ್ಯವಾಗಿದ್ದು ಎಲ್ಲ ನೌಕರರು ಒಮ್ಮನಸ್ಸಿನಿಂದ ಗಣತಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಅಗತ್ಯ ಇದೆ. ಇದಕ್ಕಾಗಿ ಎಲ್ಲರೂ ಸಹಕಾರ ನೀಡಬೇಕು. ತರಬೇತಿಯ ನಂತರ ಆದ್ಯತೆಯ ಮೇರೆಗೆ ಆರೋಗ್ಯ ಸಮಸ್ಯೆ ಇರುವ ಶಿಕ್ಷಕರನ್ನ ಕೈಬಿಡುವುದಾಗಿ ಭರವಸೆ ನೀಡಿದ್ರು. ನಂತರ ಶಿಕ್ಷಕರು ಪ್ರತಿಭಟನೆಯನ್ನ ಕೈಬಿಟ್ಟು ಮಧ್ಯಾಹ್ನದ ನಂತರ ತರಬೇತಿಗೆ ಹಾಜರಾದ್ರು. ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ನಾಯಕ್, ಹಿಂದುಳಿದ ವರ್ಗ ಇಲಾಖೆಯ ಅಧಿಕಾರಿ ವಿಎಂ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಭಟ್ಕಳ ಶಾಖೆಯ ಅಧ್ಯಕ್ಷ ಎಂಎನ್ ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಉಲ್ಲಾಸ್ ನಾಯ್ಕ್, ವೆಂಕಟೇಶ್ ನಾಯ್ಕ್, ಎಂಡಿ ರಫೀಕ್, ಯುಎ ಲೋಹಾನಿ, ವಿಲ್ಸನ್ ರೋಡ್ರಿಗಸ್, ಎಎಚ್ ಶೇಖ್, ಸವಿತಾ ಶೇಟ್, ಸುರೇಶ್ ಮುರುಡೇಶ್ವರ, ಬಿಕೆ ನಾಯ್ಕ್, ಪೂರ್ಣಿಮಾ ಮೊಗೇರ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಧರ್ಮ ರಕ್ಷಣೆ ಮತ್ತು ರಾಷ್ಟ್ರಪ್ರೇಮದ ಜಾಗರಣೆಯ ಸಲುವಾಗಿ
ನವರಾತ್ರಿ ಹಬ್ಬದ ಪ್ರಯುಕ್ತ 9 ದಿನಗಳ ಕಾಲ ಹಳಿಯಾಳ ಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ನಡೆಯುವ ದುರ್ಗಾ ದೌಡ್ ಧಾರ್ಮಿಕ ನಡಿಗೆ ಕಾರ್ಯಕ್ರಮದ ಅಂಗವಾಗಿ ಹಳಿಯಾಳ ಪಟ್ಟಣದಲ್ಲಿ ಶನಿವಾರ ಬೃಹತ್ ಬೈಕ್ ಜಾಥಾ ಯಶಸ್ವಿಯಾಗಿ ನಡೆಯಿತು. ಶ್ರೀ ಶಿವ ಪ್ರತಿಷ್ಠಾನ, ದುರ್ಗಾ ದೌಡ್ ಸಮಿತಿ ಹಾಗೂ ವಿವಿಧ ಹಿಂದೂ ಸಂಘಟನೆಯವರ ಸಂಯುಕ್ತಾಶ್ರಯದಲ್ಲಿ ವಿಜೃಂಭಣೆಯಿಂದ ನಡೆಯಲಿರುವ ದುರ್ಗಾ ದೌಡ್ ಕಾರ್ಯಕ್ರಮವು ವಿವಿಧ ಹಿಂದೂ ಸಂಘಟನೆಯವರು ನೂರಾರು ಸಂಖ್ಯೆಯ ಬೈಕ್ಗಳಲ್ಲಿ ಆಗಮಿಸಿ ಭಗವಾ ಧ್ವಜಗಳೊಂದಿಗೆ ಶ್ರೀ ಗಣೇಶ ದೇವಸ್ಥಾನದ ಎದುರು ಸೇರಿ ಶ್ರೀ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೈಕ್ ಜಾಥಾ ಪ್ರಾರಂಭಿಸಿ ಹಳಿಯಾಳ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿದ್ರು. ದುರ್ಗಾ ಮಾತಾ ಕಿ ಜೈ, ಶಿವಾಜಿ ಮಹಾರಾಜ್ ಕಿ ಜೈ, ಜೀಜಾ ಮಾತಾ ಕಿ ಜೈ ಸೇರಿದಂತೆ ವಿವಿಧ ಘೋಷಣೆಗಳನ್ನ ಮೊಳಗಿಸಿದ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಸೆಪ್ಟೆಂಬರ್ 22 ಸೋಮವಾರದಿಂದ ಆರಂಭವಾದ ದುರ್ಗಾ ದೌಡ್ ಕುರಿತು ಜಾಗೃತಿ ಮೂಡಿಸಿದ್ರು. ವಿಶೇಷ ಪೊಲೀಸ್ ಬಂದೋಬಸ್ತ್ನಲ್ಲಿ ಯಾವುದೇ ಅವಘಡಗಳು ನಡೆಯದಂತೆ ಬೈಕ್ ರ್ಯಾಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಶಿವ ಪ್ರತಿಷ್ಠಾನ, ದುರ್ಗಾ ದೌಡ್ ಸಮಿತಿ ಮತ್ತು ಹಳಿಯಾಳ ತಾಲೂಕಿನ ವಿವಿಧ ಹಿಂದೂಪರ ಸಂಘಟನೆಗಳ ಮುಖಂಡರು ಇದ್ದರು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳ್ಳಬೇಕಾದ್ರೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣವಾಗಬೇಕು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ಯುವಜನರು ಜಾಗೃತರಾಗಿ ವ್ಯಸನ ಮುಕ್ತ ಸಮಾಜ ನಿರ್ಮಿಸುವಲ್ಲಿ ಮುಂದಾಗಬೇಕು ಎಂದು ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ನುಡಿದರು. ದಾಂಡೇಲಿ ನಗರದ ಜನತಾ ವಿದ್ಯಾಲಯದ ರಾಮರೆಡ್ಡಿ ಸಭಾಭವನದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಹಮ್ಮಿಕೊಂಡಿದ್ದ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದ ಅವರು, ಸಾರ್ವಜನಿಕರು ಉತ್ತಮ ಸಮಾಜದ ಹೊಣೆಗಾರರಾಗಿದ್ದು ನಾವು ನಮ್ಮ ಜವಾಬ್ದಾರಿಯನ್ನ ಅರಿತು ಕಾನೂನನ್ನ ಗೌರವಿಸಿ ಬದುಕನ್ನ ಕಟ್ಟಿಕೊಳ್ಬೇಕು. ವ್ಯಸನಗಳಿಗೆ ದಾಸರಾಗಿ ಸುಂದರ ಜೀವನವನ್ನ ಹಾಳು ಮಾಡುವ ಮೂಲಕ ಸಮಾಜಕ್ಕೆ ಕೆಟ್ಟ ಸಂದೇಶ ಸಾರುವ ಬದುಕು ನಮ್ಮದಾಗಬಾರದು ಎಂದು ಕರೆ ನೀಡಿದ್ರು. ಇದು ನಥಿಂಗ್ ಬಟ್ ಸೈಕಾಲಜಿ ಇದೆ. ದಯವಿಟ್ಟು ಇದಕ್ಕೆ ತಾವು ನಾನು ಓಪನ್ ಆಗಿ ಹೇಳಿರೋ ಉದ್ದೇಶ ಇದೆ. ಇದನ್ನ ನಾವು ಮುಚ್ಚಿಟ್ಟು ಹೇಳಿದ್ರೆ ಇಲ್ಲಿ ತಮ್ಗೆ ಅರ್ಥ ಆಗಲ್ಲ. ನಾನು ಓಪನ್ ಆಗಿ ಹೇಳ್ಬೇಕಿಲ್ಲ, ಯಾಕಂದ್ರೆ ಇದೆ ಎರಡು ತರ ಇದೆ. ಸೊ ದಯವಿಟ್ಟು ಆಮೇಲೆ ಒಂದು ಅನುಭವ ಆದ್ಮೇಲೆ ಡಿಸಿಷನ್ ಮೇಕಿಂಗ್ ಹೇಳಿದ್ನಲ್ಲ, ನೀವು ಒಂದು ಡಿಸಿಷನ್ ತಗೊಂಡಿದ್ದು ಮುಂದೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬಾರ್ದು. ಸೊ ಅದಕ್ಕೆ ದಯವಿಟ್ಟು ಅಂತ ಯಾವುದೋ ಒಂದು ಔಟರ್ ಪರ್ಸನ್ ಯಾವುದೋ ಒಂದು ಅಟ್ರಾಕ್ಷನ್ ಗೆ ಒಳಗಾಗಿ ದಯವಿಟ್ಟು ತಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ನಿಮ್ಮ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಅಂತ ಹೇಳ್ತಾರಲ್ಲ, ಸ್ಟಡೀಸ್ ಮಾಡಿ, ಎಂಜಾಯ್ ಮಾಡಿ, ಆಟ ಆಡಿ, ಬಟ್ ಒಳ್ಳೆ ಫುಡ್ ತಗೊಳ್ಳಿ. ಅದಕ್ಕಿಂತ ಜಾಸ್ತಿ ನೀವು ಬೇರೆ ನೋಡ್ತಾ ಇರ್ತಾರೆ, ಮ್ಯಾಗಿ ತಿಂದೆ, ಸಮೋಸ ತಿಂದೆ, ಬರ್ಗರ್ ತಿಂತಾ ಇರ್ತಾರೆ. ಇಲ್ಲಿ ಬೇಡ, ನಾನು ಅಟ್ಲೀಸ್ಟ್ ವಾರದ ಒಂದ್ಸರಿ ಎರಡು ಓಕೆ ಅದು, ಬಟ್ ಡೈಲಿ ಚೆನ್ನಾಗಿರೋ ಫುಡ್ ಮನೆಯಲ್ಲೇ ಸಿಗ್ತಾ ಇರ್ತಾರೆ. ಬಟ್ ನಾವು ಕಾನ್ಸಂಟ್ರೇಟ್ ಮಾಡ್ತಾರಲ್ಲ, ಸ್ವೀಟ್ಸ್ ಆಗಿರ್ಬೋದು, ಒಳ್ಳೆ ಫುಡ್ ತಿನ್ನಿ. ಈಗಿನ ಜಮಾನದಲ್ಲಿ ನಾವು ಇನ್ನೂ ಬರಬರ್ತಾ ಹಂಗೆ ಹಾಳಾಗ್ತದೆ, ಹೊರತಾಗಿ ಸರಿ ಆಗ್ತಾ ಇಲ್ಲ. ಮುಖ್ಯ ಅತಿಥಿಗಳಾಗಿದ್ದ ರೋಟರಿ ಕ್ಲಬ್ಬಿನ ಅಧ್ಯಕ್ಷ ಆಶುತೋಷ್ ಕುಮಾರ್ ರಾಯ್, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು, ಸಮಾಜದಲ್ಲಿ ಗೌರವಯುತವಾಗಿ ಬಾಳಬೇಕಾದ್ರೆ ಸುಸಂಸ್ಕೃತ ನಡವಳಿಕೆಯ ಮೂಲಕ ಉತ್ತಮ ಸಮಾಜ ನಿರ್ಮಾಣದಲ್ಲಿ ನಾವು ಭಾಗಿಗಳಾಗಬೇಕು ಎಂದರು. ಜನತಾ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಅಮೃತ ರಾಮನಾಥ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿ ಮಿಥುನ್ ನಾಯಕ್, ಇನ್ನರ್ವೇಲ್ ಕ್ಲಬ್ ಅಧ್ಯಕ್ಷೆ ಶ್ವೇತಾ ಜಾಧವ್, ಇನ್ನರ್ವೇಲ್ ಕ್ಲಬ್ ಕಾರ್ಯದರ್ಶಿ ಡಾಕ್ಟರ್ ರೇಖಾ ಹೆಗಡೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ಬಿನ ಪ್ರಮುಖರಾದ ಎಸ್ಜಿ ಬಿರಾದಾರ್, ಸುಧಾಕರ್ ಶೆಟ್ಟಿ, ಜನತಾ ವಿದ್ಯಾಲಯದ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕ ಉಪೇಂದ್ರ ಗೋರ್ಪಡೆ, ಇನ್ನರ್ವೇಲ್ ಕ್ಲಬ್ ಪ್ರಮುಖರಾದ ಜ್ಯೋತಿ ಕಲ್ಲಣವರ್, ಸ್ನೇಹಲ್ ಕದಂಬಕೋಣೆ, ವಿಜಯಲಕ್ಷ್ಮಿ ನಾಯಕ್ವಾಡ, ಡಾಕ್ಟರ್ ಅನುಷಾ ಮಾಡ್ದೋಳ್ಕರ್, ಕರುಣಾ ಕದಂಕೋಣೆ ಮೊದಲಾದವರಿದ್ದರು. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತಲೇ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯ ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ
ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 991401403330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.